ಆಡಳಿತ ಯಂತ್ರಕ್ಕೆ ಚುರುಕು ಮುಟ್ಟಿಸುವ ಜನತಾ ದರ್ಶನ. ಅಣ್ಣಿಗೇರಿ ನಗರದ ಪಂಪ ಭವನದಲ್ಲಿ ದೂರು ಜಿಲ್ಲಾ ಉಸ್ತುವಾರಿ ಸಚಿವ ಅಧ್ಯಕ್ಷತೆಯಲ್ಲಿ ಜನತಾ ದರ್ಶನ ಕಾರ್ಯಕ್ರಮ ನಡೆಯಿತು. ಜನತಾ ದರ್ಶನ ಕಾರ್ಯಕ್ರಮದಲ್ಲಿ ನೂರಾರು ಸಾರ್ವಜನಿಕರ ಅಹವಾಲುಗಳನ್ನು ಸ್ವೀಕರಿಸಿ ಕೆಲವರಿಗೆ ಸ್ಥಳದಲ್ಲಿ ಪರಿಹಾರ ಸೂಚಿಸಿದರು. ವಿಧವಾ ವೇತನ, ಭೂ ದಾಖಲಾತಿ, ಬೆಳೆ ಪರಿಹಾರ, ಸಾಲ ಸೌಲಭ್ಯ, ಗುತ್ತಿಗೆ ನೌಕರರ ಸಮಸ್ಯೆ ಸೇರಿದಂತೆ ವಿವಿಧ ಇಲಾಖೆಯ ರಾಜ್ಯಗಳು ಸ್ವೀಕೃತವಾದವು. ಸಮಸ್ಯೆಗಳನ್ನು ಹೊತ್ತು ಬಂದ ಕೆಲ ಸಾರ್ವಜನಿಕರಿಗೆ ಸ್ಥಳದಲ್ಲೇ ಪರಿಹಾರ ನೀಡಿದ್ರು. ಕೆಲವರಿಗೆ ಸಮಯಾವಕಾಶ ನೀಡಿ ಸಮಸ್ಯೆಗಳನ್ನು ಪರಿಹರಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಲಾಯಿತು. ಜಿಲ್ಲೆಯ ಉಸ್ತುವಾರಿ ಸಚಿವರು ಮಾತನಾಡಿ, ಆಡಳಿತದಲ್ಲಿ ಶೋಷಣೆ ಮುಕ್ತ ಸಾರ್ವಜನಿಕ ಸೇವೆ ಜಾರಿಗೆ ಜನತಾ ದರ್ಶನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಪ್ರಭುಗಳು ಪ್ರಜೆಗಳ ಕಡೆ ಧಾವಿಸಿ ಅವರ ಸಮಸ್ಯೆ ಆಲಿಸಿ ಬಗೆಹರಿಸುವ ಪ್ರಯತ್ನ ಮಾಡಲಾಗುತ್ತದೆ. ಈ ಕಾರ್ಯಕ್ರಮ ಆದರ್ಶ ಕಾರ್ಯಕ್ರಮ ಆಗಬೇಕು. ಸರ್ಕಾರವೇ ನೇರವಾಗಿ ಜನರ ಸಮಸ್ಯೆಗಳಿಗೆ ಪರಿಹಾರ ನೀಡುವ ಸಮಸ್ಯೆ ಇದಾಗಿದೆ ಎಂದು ಸಚಿವರು ಹೇಳಿದರು. ಶಾಸಕರು ಎನ್ಎಚ್ ಕೋನಾರೆಡ್ಡಿ ಮಾತನಾಡಿ, ಚುನಾವಣೆ ಪೂರ್ವದಲ್ಲಿ ನೀಡಿದ ಭರವಸೆಗಳನ್ನು ರಾಜ್ಯದ ಜನರಿಗೆ ನೀಡಿ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ನುಡಿದಂತೆ ನಡೆದಿದೆ. ಅದೇ ರೀತಿ ಜನಸಾಮಾನ್ಯರ ಸಮಸ್ಯೆಗಳು ಆಲಿಸಿ ಅದಕ್ಕೆ ಸ್ಥಳದಲ್ಲೇ ಪರಿಹಾರ ನೀಡಲು ಜನತಾ ದರ್ಶನ ಕಾರ್ಯಕ್ರಮವನ್ನು ನಡೆಸಲಾಗುತ್ತದೆ ಎಂದು ತಿಳಿಸಿದರು. ಇಲಾಖೆ ಕಾರ್ಯಕ್ರಮಗಳು ನೇರವಾಗಿ ಜನರಿಗೆ ಮುಟ್ತಾ ಇದೆಯಲ್ಲೋ ಅದ್ರ ಜೊತೆಗೆ ಯಾರ ವಂಚಿತರಾಗಿದೆ, ಯಾವುದು ಆಫೀಸರ್ ಲ್ಯಾಬ್ಸ್ ನಿಂದ ಆಗಿರ್ಬೋದು ಅಥವಾ ನಮ್ಮ ಅಡ್ಮಿನಿಸ್ಟ್ರೇಷನ್ ನಲ್ಲಿ ಲ್ಯಾಬ್ಸ್ ಆಗಿರ್ತಕ್ಕಂಥ ಯಾವುದೇ ಕೆಲಸಗಳಿದ್ರೆ ಇಲ್ಲಿ ಕೂಡಲೇ ಇದೇ ವೇದಿಕೆ ಮುಖಾಂತರ ಅವರಿಗೆ ಪರಿಹಾರ ಕಂಡುಹಿಡಿತಕ್ಕಂಥದ್ದು ಈ ಒಂದು ಕಾರ್ಯಕ್ರಮ. ಹಂಗಾಗಿ ಇವತ್ತು ಸುಮಾರು 181 ಅರ್ಜಿಗಳು ಬಂದಿದ್ದಾವೆ. ನಮಗೆ SDMC ರಿಲೇಟೆಡ್ ಅದು ಹುಬ್ಬಳ್ಳಿ ಧಾರವಾಡ ಸುಮಾರು 30 ಜನ ಇಲ್ಲಿ ಬಂದಿದ್ದಾರೆ. 30 ಅರ್ಜಿಗಳು ಬಂದಿದ್ದಾವೆ. ಕಂದಾಯ ಇಲಾಖೆಯ ನಮಗೆ ಬಂದಿರತಕ್ಕಂಥ ಅರ್ಜಿಗಳು 48, ಪಂಚಾಯತ್ ರಾಜ್ ಅರ್ಜಿಗಳು ಸುಮಾರು 38, ಬೇರೆ ಬೇರೆ ಇತರ ಇಲಾಖೆಗಳೆಲ್ಲ ಸೇರಿದ್ರೆ 65 ಅರ್ಜಿಗಳು ಬಂದಿದ್ದಾವೆ. ಇಲ್ಲಿ ಪರಿಶೀಲಿಸ್ತೀವಿ. ಆಮೇಲೆ ಎಲ್ಲದಕ್ಕೂ ನಮಗೆ, ಯಾಕಂದ್ರೆ ನಾವು ಇಷ್ಟೆಲ್ಲ ಮಾಡಿದ್ರು ಕೂಡ ಎಲ್ಲದಕ್ಕೂ ನಮಗೆ ನೇರವಾಗಿ ಇವತ್ತೇ ಆಗಿರಲಿ